ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ಒಂದು ನಾಟಿ ಕೋಳಿ ತರಿಸಿದ್ದೀನಿ. ನಾಟಿ ಕೋಳಿ ಸಾಂಬಾರು ಮಾಡೋಣ, ಬನ್ನಿ ಶುರು ಮಾಡೋಣ. ಸೊ ಈಗ ನಾಟಿ ಕೋಳಿ ಸಾಂಬಾರು ಮಾಡೋದಕ್ಕೆ ವೆರಿ ಸಿಂಪಲ್, ನಾನು ತುಂಬ ಸಿಂಪಲ್ಲಾಗಿ ಮಾಡೋದು ತೋರಿಸ್ತೀನಿ ನಿಮಗೂ. ಫಸ್ಟಿಗೆ ಟೊಮ್ಯಾಟೊ ಬೇಕು, ಈರುಳ್ಳಿ ಬೇಕು, ಆಮೇಲೆ ಬೆಳ್ಳುಳ್ಳಿ ಬೇಕು, ಕಾಯಿ ಬೇಕು. ಸೊ ಇದೆಲ್ಲ ಇರಬೇಕು. ಆಮೇಲೆ ಖಾರದ ಪುಡಿ, ಧನಿಯಾ ಪುಡಿ, ಅದಾದಮೇಲೆ ಒಂದು ಸ್ವಲ್ಪ ಅದು ಇದು ಮಸಾಲೆ ಹಾಕಬೇಕಾಗತ್ತೆ. ನಿಮಗೆ ನಾನು ತೋರಿಸ್ತೀನಿ. ಸ್ಟಾರ್ಟ್ ಮಾಡ್ತಾ ಮಾಡೋಣ, ಆಯಿತಾ? ಓಕೆ ಗೈಸ್, ಇವಾಗ ನಾವು ತೊಗೊಂಡಿರೋದು ಹಿಂಗೆ ಇಟ್ಕೊತೀನಿ. ಸೊ ಇವಾಗ ನಾವು ತೊಗೊಂಡಿರೋದು ಆಲ್ಮೋಸ್ಟ್ 2 kg ಏನೋ ನಾಟಿ ಕೋಳಿ. ಸೊ ಅದರಲ್ಲಿ ಒಂದು 3-4 ಥರ ಬರುತ್ತೆ, ಆಯಿತಾ? ಒಂದು ಕಲರ್ ಕೋಳಿ ಅಂತ ಬರುತ್ತೆ, ಅಥವಾ ಒಂದು ಬ್ರೀಡ್ ಮಿಕ್ಸ್ ಆಗಿರೋದು ಬರುತ್ತೆ, ಆ ರೀತಿ ಮೊಟ್ಟೆ ಕೋಳಿ ಬರುತ್ತೆ, ಆ ಥರದ್ದೆಲ್ಲ ಬರುತ್ತೆ. ಸೊ ನಾವು ತೊಗೊಳ್ಳೋದು ಪ್ಯೂರ್ ನಾಟಿ ಕೋಳಿ. ಸೊ ಅದು 800 ರೂಪಾಯಿ kg, 1 kgಗೆ 800 ರೂಪಾಯಿ ಆಗುತ್ತೆ. ಸಣ್ಣ ಇರುತ್ತೆ, ಸಣ್ಣಗಿರುತ್ತೆ, ತೂಕ ಕಡಿಮೆ ಬರುತ್ತೆ. ಯಾವಾಗಲೂ ಕ್ಲೀನ್ ಎಲ್ಲ ಮಾಡ್ತೀವಲ್ವ, ಅದನ್ನು ಅಲ್ಲೇ ಸುಟ್ಟಿಸ್ಕೊಂಡು ತೊಗೊಂಡು ಬರ್ತೀವಿ. ಸೊ ಆ ಥರದ್ದು ಇವತ್ತು 2 ದೊಡ್ಡ ಕೋಳಿನ ತೊಗೊಂಡ್ರದ್ದು ನಾವು. ಸೊ ಬನ್ನಿ ಬೇಗನೆ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಗಲೀಜಾಗಿ ಹೋಗೈತೆ. ಸೊ ಮೊದಲಿಗೆ ಇದನ್ನು ಕಾಯೋದಕ್ಕೆ ಇಟ್ಬಿಟ್ಟಿದ್ದೀನಿ. ಮೈಕ್ ಆನ್ ಆಗಿದೆಯಾ? ಓಕೆ, ಆನ್ ಆಗಿದೆ. ಇದನ್ನು ಕಾಯೋದಕ್ಕೆ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಬ್ಯಾಕ್ ಟು ಬ್ಯಾಕ್ ಏನೇನು ಬೇಕು ಎಲ್ಲದನ್ನು ರೆಡಿನೂ ಮಾಡಿಟ್ಕೊಂಡಿದ್ದೀನಿ. ಫಸ್ಟಿಗೆ ಇದನ್ನು ಹಾಕ್ಕೊಂಬಿಡೋಣ. ಓಕೆ, ಇದು ಸ್ವಲ್ಪ ಈರುಳ್ಳಿನ ನಾನು ಇಲ್ಲಿ ಒಗ್ಗರಣೆಗೂ ಎತ್ತಿಟ್ಕೊಬೇಕು, ಹಾಗಾಗಿ. ಸೊ ಟೊಮ್ಯಾಟೋಸ್ ಹಾಕ್ಕೊಳ್ಳೋಣ. ಸಣ್ಣದು ಒಂದು 5 ಟೊಮೆಟೊನ ತೊಗೊಂಡಿದ್ದೀನಿ, ಎಲ್ಲ ಚೆನ್ನಾಗಿದೆ. ಆ್ಯಂಡ್ ದೆನ್ ಈರುಳ್ಳಿ ಜಾಸ್ತಿ ಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡ್ಬಿಡ್ತೀನಿ. ಇದನ್ನು ಒಗ್ಗರಣೆಗೆ ಇಟ್ಕೊಂಡು ಬೆಳ್ಳುಳ್ಳಿ ಆ್ಯಂಡ್ ದೆನ್ ಕಾಯಿ, ಓಕೆ. ಇದಕ್ಕೆ ಏನು ಮಾಡ್ತೀನಿ, ಸ್ವಲ್ಪ ಖಾರದ ಪುಡಿನ ಜಾಸ್ತಿ ಹಾಕ್ತೀನಿ ನಾನು ಇದಕ್ಕೆ. 1 ಸ್ಪೂನ್, 2 ಸ್ಪೂನು, 3 ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ. ಮೂರು ಸ್ಪೂನ್ ಧನಿಯಾ ಪುಡಿ. ಸ್ವಲ್ಪ ನಾನು ಉಪ್ಪನ್ನು ಬಳಸ್ಕೊತೀನಿ, ಅದಕ್ಕೂ ಹಾಕ್ತೀನಿ. ಸೊ 2 kg ಆಗಿರೋದ್ರಿಂದ ಎಣ್ಣೆ ಒಂದು ಸ್ವಲ್ಪ ಯಥೇಚ್ಛವಾಗಿ ಹಾಕ್ಕೋಬೇಕಾಗತ್ತೆ.
ಪ್ಯೂರ್ ನಾಟಿ ಕೋಳಿ ಇದು. ಇದನ್ನು ಇವಾಗ ಇದರೊಳಗೆ ಹಾಕ್ತಾಯಿದ್ದೀನಿ. ಗುಳ್ಳೆ ಸಮೇತ ಹಾಕ್ಬೇಕಾ? ಸೊ ಕೋಳಿ ಆ್ಯಕ್ಚುಲಿ ಬಲ್ತಿಲ್ಲ ಆಯಿತಾ. ಸೊ ನಾನೇನು ಮಾಡ್ತೀನಿ, ಒಂದೇ ವಿಷಲ್ ಹೊಡ್ಸ್ತೀನಿ. ಬಿಕಾಸ್ ಈ ಕುಕ್ಕರ್ ಇದೆಯಲ್ಲ, ಇದು ನಮ್ಮ ಅತ್ತೆ ಅವ್ರದ್ದು. ಸೊ ಭಾರಿ ಪ್ರೆಷರ್ ಇದೆ. ಒಂದೇ ಒಂದು ಸರಿ ಹೊಡ್ಸಿದ್ರೆ ಸಾಕು, ಒಳ್ಳೆ ಸಖತ್ತಾಗಿ ಬೆಂದೋಗ್ಬಿಡ್ತದೆ. ನಾಟಿ ಕೋಳಿಗೆ ಏನಂತ ಹೇಳಿದ್ರೆ, ನೀವು ತುಂಬ ಓವರಾಗಿ ಮಸಾಲೆ ಹಾಕ್ಬಾರ್ದು. ಅವಾಗ ಏನಾಗುತ್ತೆ, ಅದ್ರದ್ದು ಆ ರಿಯಲ್ ಚಿಕನ್ದು ಆ ಫ್ಲೇವರ್ ಹೋಗ್ಬಿಡತ್ತೆ ಆಯಿತಾ. ತುಂಬ ಓವರ್ ಮಸಾಲೆ ಹಾಕ್ಬಾರ್ದು. ಸಾರು ತೆಳ್ಳಗಿರ್ಬೇಕು, ತಿಳಿ ಸಾರು ಇದ್ದಂಗೆ ಇರಬೇಕು. ನೀವು ಅದನ್ನು ತಿಳಿ ಸಾರು ಇದ್ದಂಗೆ ರುಚಿನೇ ಇಲ್ದಂಗೆ ಇರಬಾರ್ದು. ಸೊ ಉಪ್ಪು, ಖಾರ, ಹುಳಿ ಇದು 3 ಕರೆಕ್ಟಾಗಿ ಬಿದ್ದರೆ ನಾಟಿ ಕೋಳಿ ಸಾರು ಪರ್ಫೆಕ್ಟ್ ಅಂತ ಅರ್ಥ. ಸೊ ಬನ್ನಿ, ಇಲ್ಲಿ ಇದನ್ನು ಇವಾಗ ರುಬ್ಬಿಬಿಡೋಣ ಆಯಿತಾ. ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಸೊ ಈ ಚಿಕನ್ನಿಗೆ ಇಲ್ಲಿ ರುಬ್ಬೋದಕ್ಕೆ ನಾನು ಆಲ್ರೆಡಿ ಇದು ಬೆಳ್ಳುಳ್ಳಿ ಹಾಕಿದ್ದೀನಿ. ಬಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದಕ್ಕೊಂಚೂರು ಹಾಕ್ತೀನಿ. ಇಷ್ಟು ಹಾಕ್ತೀನಿ. ಕೋಳಿಗೆ ಯಾವಾಗಲೂ ಅಷ್ಟೇ, ನಾಟಿ ಕೋಳಿ, ಮಟನ್ ಸಾರು ಇದಕ್ಕೆಲ್ಲ ಹೆಂಗೆ ಅಂದರೆ ತುಂಬ ನುಣ್ಣಗೆ ರುಬ್ಬಬೇಕು. ನಿಮ್ಗೊಂಥರ ಈ ದೋಸೆ ಬ್ಯಾಟರ್ ನೋಡಿದ್ದೀರಲ್ಲ, ಆ ಲೆವೆಲ್ಗೆ ಅಷ್ಟು ನುಣ್ಣಗೆ ರುಬ್ಬಬೇಕಾಗತ್ತೆ. ಸೊ ಇವಾಗ ಫಿನಿಷ್ ಮಾಡಿಬಿಡೋಣ. ಇದು ಅಷ್ಟರಲ್ಲಿ ಕುದೀತಾ ಇರಲಿ, ಅಷ್ಟರಲ್ಲಿ ಇದನ್ನು ಫಿನಿಷ್ ಮಾಡೋಣ. ಈಗ ಇದಕ್ಕೊಂಚೂರು ಕಾಳು ಮೆಣಸು ಹಾಕೋಣ. ಕಾಳು ಮೆಣಸು ಹಾಕ್ತಾಯಿದ್ದೀನಿ, ಕಡಲೆ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಲ್ಲು ಹಾಕ್ತಾಯಿದ್ದೀನಿ, ಸರಿ ಮೇಥಿ ಹಾಕ್ತಾಯಿದ್ದೀನಿ. ತಿರುಗಿಸ್ಬೇಡ. ಇದಕ್ಕೀಗ ಉಪ್ಪು ಹಾಕ್ಬಿಡ್ತೀನಿ. 1 ಹಿಡಿ ಹಾಕಬೇಕು, ಯಾಕಂದರೆ ನಾನು ರುಬ್ಬಕ್ಕೂ ಹಾಕಿದ್ದೀನಿ. ಒಂದು ವಿಷಲ್ ಹೊಡ್ಸೋದು ಬೇಡ ಅಂತ ನನಗನ್ನಿಸ್ತಾ ಇದೆ. ಒಂದು ಸ್ವಲ್ಪ ಕುದಿಸ್ಬಿಟ್ರೆ ಹಾಗೆ ಹೋಗ್ಬಿಡುತ್ತೆ. ಯಾಕಂದರೆ ಅರ್ಧ ಬೆಂದೋಗಿದೆ ಚಿಕನ್ನು. ನಾನು ತುಂಬ ಹೊತ್ತಿಂದ ನೋಡಿ, ನಾನು ವೀಡಿಯೋ ಆನ್ ಮಾಡಿದಾಗಿಂದನೂ ಆಲ್ಮೋಸ್ಟ್ ನಾನು ಬೇಯಿಸ್ತಾನೇ ಇದ್ದೀನಿ ಇದನ್ನು. ಸೊ ಬೆಂದಿದೆ. ನನಗನ್ಸೋ ಪ್ರಕಾರ ವಿಷಲ್ ಹೊಡ್ಸೋದು ಅವಶ್ಯಕತೆ ಇಲ್ಲ ಅಂತ ಫೀಲ್ ಆಗ್ತಾಯಿದೆ. ವಿಷಲ್ ಹೊಡ್ಸೋ ಅವಶ್ಯಕತೆ ಇಲ್ಲ ಅಂತ ನಂಗೆ ಫೀಲ್ ಆಗ್ತಿದೆ. ನೋಡೋಣ. ಎಕ್ಸಲೆಂಟಾಗಿದೆ ಮಸಾಲೆ ಅಂತೂ. ಇದೊಂಚೂರು ಒಂದು 10 ನಿಮಿಷ ಇದಕ್ಕೆ ಹೊಂದ್ಕೋಬೇಕು. ಸೊ ಇದು ಅರ್ಧಕ್ಕರ್ಧ ಬೆಂದಿದೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ, ಒಂದು ವಿಷಲ್ ಆಗೋಕ್ಕಿಂತ ಮುಂಚೆನೇ ನಾನು ಆಫ್ ಮಾಡ್ತೀನಿ. ಬಿಕಾಸ್ ಆಮೇಲೂ ನಾನು ಕುದಿಸ್ಬೇಕು. ಆಲ್ಮೋಸ್ಟ್ ಇದು 20 ಮಿನಿಟ್ಸಿಂದ ಕುದಿಸ್ತಾ ಇದ್ದೀನಿ. ಸೊ ಹಾಗಾಗಿ ಏನು ಮಾಡ್ತೀನಿ ಅಂದರೆ, ವಿಷಲ್ ಹೊಡಿಯೋಕ್ಕಿಂತ ಮುಂಚೆ ಆಫ್ ಮಾಡ್ತೀನಿ. ಇದು ಹೈ ಪ್ರೆಷರು, ತುಂಬ ಪ್ರೆಷರ್ ಇದೆ. ಒಂದು ವಿಷಲ್ ಹೊಡ್ಸಿದ್ರೆ ಆಮೇಲೆ ನನಗೇನೂ ಸಿಗೋಲ್ಲ. ಯಾಕಂದರೆ ಸಣ್ಣಗೆ ಹೊಡ್ಸಿರೋದು ಚಿಕನ್ನು ನಾವು, ಹಂಗಾಗಿ. ಸೊ ಇದಾಗ್ಬಿಡ್ಲಿ, ಅಷ್ಟರಲ್ಲಿ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ.
ನನಗೆ ಸಿಂಕಲ್ಲಿ ಪಾತ್ರೆ ನೋಡಿದ್ರೆ ಇರಿಟೇಷನು ಗೈಸ್. ಅದೇನಂತ ಗೊತ್ತಿಲ್ಲ. ಸಿಂಕಲ್ಲಿ ಪಾತ್ರೆ ಇರಬಾರ್ದು ಒಟ್ಟಿನಲ್ಲಿ. ಅದೊಂದು ಅದು ನನಗೆ ಅಂತಲ್ಲ, ಸಾಮಾನ್ಯ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅನಿಸುತ್ತೆ. ಸಿಂಕಲ್ಲಿ ಪಾತ್ರೆ ನೋಡಿದ್ರೆ ಇಷ್ಟನೇ ಆಗಲ್ಲ ಕೆಲವರಿಗೆ. ಚೆನ್ನಾಗಿದೆಯಾ ಪಾಪು? ರುಚಿ ಇದೆಯಾ? ಅಯ್ಯೋ ಅಯ್ಯೋ, ಕ್ಯಾಮ್ರಾ ನೋಡ್ತದೆ. ಹೌದಾ ಚಿನ್ನ? ಕಕ್ಕ ಮಾಡ್ಕೊಂಡು ಕಿರ್ಚ್ತಾ ಇದ್ರ ಚಿನ್ನ ನೀವು? ಕಕ್ಕ ಮಾಡ್ಕೊಂಡು ಕಿರ್ಚ್ತಾ ಇದ್ರ? ಕಕ್ಕ ಮಾಡ್ಕೊಂಡು ಕಿರ್ಚ್ತಾ ಇದ್ರ? ಸೈಡ್ ಬಾ ಮಗನೆ, ಕ್ಯಾಮ್ರಾ ಗಡ್ಡ ಆಗ್ಬಿಡಿ. ಈ ಸೈಡ್, ಇಲ್ಲೆಲ್ಲ ಮುಟ್ಟಬಾರ್ದು. ಎಲ್ಲೋಗ್ಲಿ? ಎಲ್ಲಿಗೂ ಹೋಗ್ತಿಲ್ಲಪ್ಪ. ಶುದ್ಧ ತಿಂಡಿಗೆ. ಹೌದು. ಬಂಗಾರ, ನನ್ನ ಬಂಗಾರ. ಟವಲ್ ಕೊಡು ಅಜ್ಜಿಗೆ. ಅಲ್ಲಿ ಕಪ್ಪು ಕಲರ್ ಐತೆ ನೋಡಿ ಕಿಟಕಿ ಮೇಲೆ. ಇಲ್ಲಿ ವಾ, ನನ್ನ ಮೈಕ್ ಸಮೇತ ಎಳ್ಕೊಂಬಿಟ್ಟಿದ್ಯಾ ಪಾಪು. ಹೂವೇ ಇಲ್ಲ ನೋಡಿ, ತಟ್ಟೆ ಎತ್ಬಿಟ್ಟು ಮಕ್ಕನ ಮೇಲೆ ಹಾಕೊಂಡಿದ್ದ. ಏಯ್ ಥೂ ಥೂ, ನಿನ್ನ ಎತ್ಕ ಪಪ್ಪು ಎಲ್ಲ. ಅಯ್ಯ ವಾ, ಹುಷಾರಾಯ್ತು ಸೋಮು. ಸೊ ಪಾಪುಗೆ ಸ್ನಾನ ಮಾಡಿಸಿ ಕೆಳಗೆ ಬರೋ ಅಷ್ಟರಲ್ಲಿ ಒಳ್ಳೆ ಬಿಸಿ ಬಿಸಿ ನಾಟಿ ಕೋಳಿ ಸಾರು ರೆಡಿಯಾಗಿತ್ತು. ಸೈಡ್ಸಿಗೆ ನಿಂಬೆಹಣ್ಣು, ಕುಕುಂಬರು ಮತ್ತು ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಒಳ್ಳೆ ಬ್ಯಾಟಿಂಗ್ ಮಾಡೋಣ. ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ನಾಟಿ ಕೋಳಿ ಸಾರು ಅಂತ ಹೇಳಿದ್ರೆ. ಅದರಲ್ಲೂ ನಾನು ಮಾಡಿದ್ದಂದರೆ ನನಗೆ ಇನ್ನೂ ಫೇವ್ರೇಟು. ವೆರಿ ವೆರಿ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು. ಟೇಸ್ಟ್ ಮಾಡ್ತಾಯಿದ್ದೀನಿ ಇವಾಗ. ನಿಂಬೆಹಣ್ಣು ಚೆನ್ನಾಗಿ ಈ ಥರ ಹಿಂಡ್ಕೋಬೇಕು. ಇದಕ್ಕೆ ಬೆಣ್ಣೆ ಹಾಕ್ಕೋಬೇಕು. ಬೆಣ್ಣೆ ಹಾಕಿ ನಮ್ಮಮ್ಮ ಎಲ್ಲದನ್ನು ಹಾಕಿ ತುಪ್ಪ ಮಾಡಿದ್ದಾರೆ. ಸೂಪರ್. ಈ ಸೂಪ್ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ಚೆನ್ನಾಗಿದೆ ಸುಮ್ಮ.
ಕಲ್ಲೆಲ್ಲ ಹಾಳು ಮಾಡ್ಕೊಂಡು ಕಣ್ಣೆಲ್ಲ